ಸರ್, ಈಗ ವಿಪಕ್ಷದವರು ಅವರಾತ್ರಿ ಸರ್, ಮೂಡಾಗರಣದಲ್ಲಿ ಮುಖ್ಯಮಂತ್ರಿ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಚರ್ಚೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ ಬಿಜೆಪಿಯವರು ಧರಣಿ ಮಾಡ್ತಾರೆ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಎಲ್ಲ ಮಾಡ್ತಿರೋದು ಅವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಏನ್ ಮಜಾ ಸರ್? ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು. ಹಿಂದೆ ನೀವು ಕೂಡ ಮಾಡಿದ್ರಿ ಸರ್ ಅಹೋರಾತ್ರಿ ಧರಣಿ. ಇಲ್ಲ, ನಾವು ಈ ಥರ ಮೌನವಾಗಿರ್ತಾ ಇದ್ವಿ. ನಾವು ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಯಾಕಂದರೆ ಅವ್ರಿಗೂ ಗೊತ್ತು, ಬಿ ಜೆ ಪಿಯವ್ರಿಗೆ, ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು. ಅದನ್ನು 50-50 ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ವರ್ಷ ಯಾವುದು? 2020. 2020ರಲ್ಲಿ ಯಾರು ಮುಖ್ಯಮಂತ್ರಿ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ. ಯಾರು ಯು ಡಿ ಮಂತ್ರಿ? ಬಸವರಾಜ್ ಅವರು ಯು ಡಿ ಮಂತ್ರಿ. ಮೂಡ ಅಧ್ಯಕ್ಷರು ಬಿ ಜೆ ಪಿಯವರು. ಯಾಕೆ ಕೊಟ್ಟರು? ಕೊಟ್ಟಿದ್ದು ಅವ್ರ ತಪ್ಪಲ್ವಾ? ಕೊಟ್ಟಿದ್ದು ಬಿ ಜೆ ಪಿಯವ್ರದ್ದೇ ತಪ್ಪು. ಮತ್ತು 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. 50-50 ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ? 6,500 ಸೈಟು 100 ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದಷ್ಟೇ. ತನಿಖೆಗೆ ಈಗಾಗಲೇ ನಾವೇ ಆದೇಶ ಮಾಡಿಬಿಟ್ಟಿದ್ದೀವಿ. ಇವ್ರ ಹತ್ರ ಏನು ಹೇಳಿಸ್ಕೊಳ್ಳೋವಂಥದ್ದು ಏನಿಲ್ವಲ್ಲ. ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಂಡು ನಾವು ಮಾಡೋವಂಥ ಕೆಲಸ ಏನೂ ಇಲ್ಲ. ಬಿ ಜೆ ಪಿಯವರು ಭ್ರಷ್ಟರು. ಬಿ ಜೆ ಪಿ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ. ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಎಲ್ಲನೂ ಹೆಚ್ಚಾಗಿದ್ದಾರೆ ಅಂದರೆ ಅದೆಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿನಲ್ಲಿ. ಆಮೇಲೆ ದೇಶದಲ್ಲಿದ್ದಂಥ ಬೇರೆ ಬೇರೆ ಯಾರ ಅಲಿಗೇಷನ್ಸ್ ಇತ್ತಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ರಾಜ್ಯಸಭಾ ಸೀಟುಗಳು ಕೊಟ್ಟಿದ್ದಾರೆ, ಮತ್ತು ಅವರವರ ಸರ್ಕಾರಗಳಲ್ಲಿ ಸಚಿವರನ್ನೂ ಮಾಡ್ಕೊಂಡಿದ್ದಾರೆ. ಭ್ರಷ್ಟರನ್ನೆಲ್ಲ ಕ್ಲೀನ್ ಚೀಟ್ ಕೊಟ್ಟು. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಕೂಡ ಬಿ ಜೆ ಪಿ ಪಕ್ಷದಲ್ಲೇ ಇರೋದು. ಇವರಿಂದ ನೀತಿ ಹೇಳಿಸ್ಕೊಳ್ಳೋ ಅಂಥ ಅಗತ್ಯ ನಮಗೇನು ಇಲ್ಲ. ಚರ್ಚೆಗಿತ್ತು ಅವಕಾಶ. ಈಗ ಈ 2 ತಿಂಗಳ ವಿಚಾರ ಇದು ಅಲ್ವಾ? 2 ತಿಂಗಳ ವಿಚಾರನ ಈಗ ಚರ್ಚೆ ಮಾಡ್ತಾರೆ. ಈಗ ಅದೇ ದೇವರಾಜ ಅರಸುನಲ್ಲಿ ಅಕ್ರಮ ಆಗಿತ್ತು, ಅದನ್ನು ಯಾಕೆ ಬೇಡ ಅಂತ ಹೇಳ್ತಾರೆ? ಇಲ್ಲ, ಚರ್ಚೆ ಮಾಡಲಿಲ್ಲ. ಪ್ರಸ್ತಾವನೆ ಆಯಿತು ಅಷ್ಟೇ, ಚರ್ಚೆ ಮಾಡಲಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರೆ ನಮಗೂ ಕೊಡಲಿಲ್ಲ. ನಮಗೂ ಅಂದರೆ ನನಗಲ್ಲ, ಶಿವಲಿಂಗೇಗೌಡರು ಕೇಳಿದರು, ಅವ್ರಿಗೂ ಕೊಡಲಿಲ್ಲ. ಈಗ ಸದನದಲ್ಲಿ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು, ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇದೆ. ಇದೇನು ಹಳೆ ಕೇಸ್ ಅಲ್ವ ಇದು? ಆಮೇಲೆ ತಪ್ಪು ಮಾಡಿರೋದು ಯಾರು? ಬಿ ಜೆ ಪಿಯವರೇ. ಅವರೇ ಮುಖ್ಯಮಂತ್ರಿ, ಅವರೇ ಮಂತ್ರಿ, ಅವರೇ ಮೂಡ ಅಧ್ಯಕ್ಷರು. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಿ ಜೆ ಪಿಯವ್ರು ಗೊತ್ತಲ್ಲ ನಿಮಗೆ, ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸು. ಇದರಲ್ಲಿ ಜರ್ಮನಲ್ಲಿ ಹಿಟ್ಲರ್ ಇದ್ನಲ್ಲ, ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ, ಗೋಬಲ್ಸ್ ಅಂತ. ಅವನಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಅವನಿಗೆ ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋದು. ಆ ಥರ ಗೋಬಲ್ಸ್ನ ವಂಶಸ್ಥರು ಈ ಬಿ ಜೆ ಪಿಯವರು. ಸುಳ್ಳು ಹೇಳಿ 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 ಅವರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಸುಳ್ಳು ಬೆಳಗ್ಗೆ ಎದ್ದು ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿದ ಜೀರ್ಣನೇ ಆಗಲ್ಲ ಅವ್ರಿಗೆ. ಪಾದಯಾತ್ರೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ? ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು. ನಾವು 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ನಡೀತೀವಿ. ಈಗ ರಾಹುಲ್ ಗಾಂಧಿ 8,000 ಕಿಲೋಮೀಟ್ರ್ ನಡೆದ್ರು. ನೋಡೋಣ ಬಿ ಜೆ ಪಿಯವ್ರು ಯಾರು ನಡೆದು ಬಿಡಲಿ 100 ಕಿಲೋಮೀಟ್ರು, 10 ಕಿಲೋಮೀಟ್ರ್ ಹೋಗೋ ಅಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ. ಇವ್ರು ಯಾರು ಇಲ್ಲ, ಇವ್ರ ಕೈಯಲ್ಲಿ ಆಗಲ್ಲ. ಯತ್ನಾಳ್ ಅವ್ರು ಏನೋ ಹೇಳ್ತಾ ಇರ್ತಾರೆ. 575 ಕೋಟಿ ಆಗ್ಬೋದು ಅಂತ ಅಂದಾಜು. ನೀವು ಬರೀ 23-24 ಹೇಳ್ತೀರಾ. 22-23 ಎಷ್ಟಿತ್ತು? 1,100 ಕೋಟಿ ಇತ್ತು. 1,100 ಕೋಟಿ ಇತ್ತು. ಅದಕ್ಕಿಂತ 1,200 ಕೋಟಿ ಇತ್ತು. ಈಗ 1,200 ಕೋಟಿಯಿಂದ 575ಕ್ಕೆ ಬಂದಿದೆ ಅಂದರೆ ಎಷ್ಟು ಕಡಿಮೆ ಆಯಿತು?
ಸುಧಾರಣೆ ಆಗ್ತಾ ಇದೆ. ಆಮೇಲೆ ನಮ್ಮಲ್ಲಿ ಏನಾಗಿದೆ, BMTCನಲ್ಲಿ ಉದಾಹರಣೆಗೆ 10 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು, 10 ವರ್ಷದಲ್ಲಿ ಡೀಸೆಲ್ ಬೆಲೆ ಎಷ್ಟಿತ್ತು, ಆಗಿನ ಸ್ಯಾಲ್ರೀಸ್ ಎಷ್ಟಿತ್ತು, ಆಗ ಇದು ವೇರ್ ಆ್ಯಂಡ್ ಟೈರು ಟ್ಯೂಬು ಇನ್ನಿತರ ಸ್ಪೇರ್ ಪಾರ್ಟ್ಸು ಎಷ್ಟಿತ್ತು ಬೆಲೆ, 10 ವರ್ಷದ ಬೆಲೆ ಏರಿಸಿಲ್ಲ. 10 ವರ್ಷದ ಬೆಲೆ ಏರಿಸದೇ ಇರೋವಾಗ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಸಾಕಾಗ್ತಾ ಇದೆ. ಅದು ಇದು ಬಿಟ್ಟು ಸರ್ಕಾರದ ಅನುದಾನ ಬಿಟ್ಟು ತಗೊಳ್ಳಿ ನೀವು. ಸರ್ಕಾರದ ಅನುದಾನ ಬಿಟ್ಟು ತಗೊಳ್ಳಿ. ಸರ್ಕಾರದ ಅನುದಾನ ಬಿಟ್ಟರೆ ಹಿಂದಿನ ವರ್ಷ 1100 ಕೋಟಿ ಇತ್ತು, ಅದಕ್ಕೆ ಹಿಂದಿನ ವರ್ಷ 1200 ಕೋಟಿ ಇತ್ತು. ಅನುದಾನ ಸೇರಿಸ್ಕೊಂಡ್ರೆ ಕಡಿಮೆ ಆಗುತ್ತೆ ಅಷ್ಟೇ. -19-20ರಲ್ಲಿ -731, 20-21 1163, 21-22 1216, 22-23 1201, ಈಗ 23-24ರಲ್ಲಿ 983 ಅನುದಾನ ಬಿಟ್ಟು. ಇದು ಇತ್ತವಳಿ ಕಳಿಸ ನಿಮಗೆ ಅನುದಾನ ಬಿಟ್ಟು. ಅವ್ರೇನಾಗಿತ್ತು, ಅವರು 800 ಕೋಟಿ, ಅದು ಒಂದು ವರ್ಷ, ಇದು 5 ವರ್ಷದ ತಗೊಳ್ಳಿ. ಗೊತ್ತು, BJP ಅವ್ರು ಹಾಕಿದ್ರು, ಅಲ್ಲ ಅವರು ಯಾರೋ ಒಬ್ರು ಹಾಕಿ ತಗೊಂಡಿದ್ರು. ನಾನೇನು ಮಾಡಿದೆ, 5 ವರ್ಷದ ತಗೊಂಡೆ. ಅವರು ಅನುದಾನ ಸೇರಿಸಿ ಹೋದ ವರ್ಷ ಏನಾಗಿತ್ತು, 800 ಕೋಟಿ ಅನುದಾನ ಕೊಟ್ಟಿದ್ರು, ನಷ್ಟ ಕಡಿಮೆ ಆಯಿತು. ಈ ಸಲ ಏನಾಯಿತು, 400 ಕೋಟಿ ಕೊಟ್ಟರೆ ನಷ್ಟ ಸ್ವಲ್ಪ ಜಾಸ್ತಿ, ಆದರೂ 900 ಕೋಟಿ ನಮ್ಮದು ವಿತೌಟ್ ಅನುದಾನ. ಅವ್ರದ್ದು ಅನುದಾನ ಸೇರಿಸಿ ನೋಡಿ, ಇಲ್ಲೇ ಇದೆ, ಕಳಿಸ್ತೀನಿ, ಯಾಕೆ ಕಳಿಸಪ್ಪ. ಅನುದಾನ ಬಿಟ್ಟರೆ ಇಷ್ಟಿದೆ. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ 220 ಕೋಟಿ ಕಡಿಮೆ ಆಗಿದೆ ನಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.